ಉಂಟು ಸ್ವಾಮಿ. ಇವರೆಲ್ಲವರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಯಾವ ಸಮಸ್ಯೆ ಆಗುದಿಲ್ಲ ಹೇಳುವ ಪೂರ್ಣ ವಿಶ್ವಾಸ ಉಂಟು ನನಗೆ. ಯಾವಾಗ್ಲೂ ಹಾಗೆ ಅಲ್ಲ, ನಾನು ಕೊಡಬೇಕಾದ್ದು ಕೊಡುದಿಲ್ಲ ಬಿಟ್ರೆ ದಿವಸ ಹೋದಾಗ ನೀನು ಕುತ್ತಿಗೆಯಲ್ಲಿ ಇದ್ದಿದ್ದು ಒಂದು ದಪ್ಪ ಅಂತ ತೋರ್ಸದ ಇಲ್ಲ ಅಂತ ದಪ್ಪ ಅಲ್ಲಿ ನೋಡಿ. ಸಾಧನೆಯ ಪ್ರತೀಕ. ಆ ಸಾಧನೆ ನಮ್ಗೊಂದಾರು ಕೊಡ್ತಾರೆ ಮಾರಿ ಅವರು. ಅವ್ರಿಗೆ ಆಚಾರ ನೋಡಿ, ಅವ್ರ ಚಿಕ್ಕಪ್ಪ ಮಗ ನೀವು ಕೊಡ್ಲಿಕ್ಕೆ ಅದು ಆತ್ಮಹತ್ಯೆಯಲ್ಲಿ. ಅದೇ ನಿಮ್ ಕೊಟ್ಟರು ಆತ್ಮಹತ್ಯೆ ಮಾಡ್ಕೊಳ್ಳೋದೆ ಆತ್ಮೀಯತೆಯಲ್ಲಿ ಅದಲ್ಲ ಮಾರಯ್ಯ. ನೀನ್ ಇದ್ಕೊಂಡು ಸಾಯಿ, ನೀ ಹೋಗಿ ಹೋಗಿ ಈಗ ಒಂದು ನಾಯಿ ತಂದು ಸಾಕಿದೆ ಹೌದಾ? ಹೌದು. ಯಾಕೆ ತಂದು ಸತ್ತದ ನೋಡಿ, ನಿಮಗೆ ಏನು ತೊಂದರೆ ಇಲ್ಲ ಸ್ವಾಮಿ, ನನಗೆ ಹಾಗಲ್ಲ. ನಾನು ಮನೆಯಲ್ಲಿ ಒಬ್ಬರೇ ಇರೋದಲ್ವಾ, ರಾತ್ರಿ ಹೊತ್ತು ಧೈರ್ಯಕ್ಕೆ ಬೇಕು ಅಂತ ಹೇಳಿ ಒಂದು ನಾಯಿ ಸಾಕಿದ್ದು ಹೌದು. ಈಗ ರಾತ್ರಿ ಹೊತ್ತು ನೀವು ಮನೆಯಲ್ಲಿ ಇದ್ರೆ ನಾನು ನಾಯಿ ಸಾಕುದಿಲ್ಲ, ಅದ್ರ ಅಗತ್ಯ ಇರೋದಿಲ್ಲ. ವಿಷಯ ತಿನ್ವಾ ನಾನು ಮನೆಯಲ್ಲಿ ಇದ್ರೆ ನೀ ನಾಯಿ ಸಾಕುದಿಲ್ಲ, ಅಗತ್ಯ ಇಲ್ಲ ಅಂತ ನಾನೇ ನಾಯಿ ಕೂಗ್ತಾ ಇದ್ನಲ್ಲ. ಹಾಗಲ್ಲ ಮರ, ನಿಮಗೆ ನಾಯಿ ಅಂತ ಹೇಳಿದ್ರೆ ನಾಯಿ ಬೇಸರ ಆಗುದಿಲ್ವಾ? ನೀ ಸತ್ತೇ ಹೋಗೋದಿಲ್ಲ, ನಾವು ಅದಕ್ಕೂ ಕನಿಷ್ಠವನ. ನೀವು ಮಾರ ಮಾತಿ ಇದ್ದ ಅದು ಹೌದು. ಯಾಕೆ ಹೇಗೆ ಮಾಡಿದೆ? ಧೈರ್ಯಕ್ಕೆ ಬೇಕು ಸಾಕಿದ್ದೇನೆ. ಧೈರ್ಯಕ್ಕೆ ಬೇಕಾ? ಹೌದು. ನನ್ನ ಮನೆ ಬಾಡಿಗೆ ನಾನು ಬಾಡಿಗೆ ಕೇಳಿದ್ರೆ ನೀನು ಬಾಡಿಗೆ ಕೊಡುವುದಿಲ್ಲ ನೀನು ಅಲ್ವಾ? ಇಲ್ಲ ಇಲ್ಲ ತೊಂದ್ರೆ ಇಲ್ಲ. ಒಂದು ಕೂಗುತ್ತಿರ್ತಾನೆ ಹೌದಾ? ನಮ್ಮ ನಾಯಿಗೆ ಬಾಡಿಗೆ ಹೇಳುವ ಶಬ್ದವೇ ಆಗುದಿಲ್ಲ. ಅದಲ್ಲ ಬೇಡ, ನಿಂದು ಯಾರಿಗೆ ಕಲಿಸ್ತೇನೆ ಬಾಡಿಗೆ ಹೇಳಿ. ನಾನು ಬಾಡಿಗೆ ಕೇಳಿದ್ರೆ ನೋಡಿದ್ರ, ಅದ ನಾನು ಬಾಡಿಗೆ ಅಂತ ಹೇಳಿದ್ರೆ ಆಗ್ತದೆ. ಅದೆಲ್ಲ ಬೇಡ, ಹೇಳೋಣ ಬಾಡಿಗೆ ಬಾಡಿಗೆ ಅದು ನೀವು ಮುಗಿದು ನೆನಪು ಮಾಡ್ಕೊಂಡಿದ್ದೆ. ಅವಾಗ ನೀವು ಹೇಳುವಾಗ ನೆನಪಿಲ್ಲ, ಅದಕ್ಕೆ ನೀವು ನೆನಪಾಯ್ತು ಅಲ್ವಾ? ಉಂಟ ಉಂಟು ಬಾಡಿಗೆ ಬಾಡಿಗೆ ಬರೀ ನಾಯಿ ಅಂತ ಹೇಳ್ಬೇಡಿ, ನಾಯಿ ನೋಡ್ಲಿಕ್ಕೆ ಚಂದ ಉಂಟು ಲೆಕ್ಕ ಹಾಕಿ. ಒಂದಲ್ಲ ಹೇಳಲ್ಲ, 5 ಬಣ್ಣ ಉಂಟು ನಾಯಿಗೆ. 5 ಬಣ್ಣ ಉಂಟು. 1 2 3 4 5 ಬಣ್ಣ. ನೋಡಿದಾಗಲೇ ಗೊತ್ತಾಗ 5 ಬಣ್ಣ ಉಂಟು. ಬರೀ ಬಣ್ಣ ಮಾತ್ರ ಅಲ್ಲ, ಹೆಸರು ಹಾಗೆ ಇಟ್ಟಿದ್ದೇನೆ. 5 ಗೊಂಬೆ. 5 ಗೊಂಬೆ ಅಂತ ಯಾಕೆ ಇಟ್ಟೆ? 5 ಬಣ್ಣ ಇರುವುದರಿಂದ 5 ಗೊಂಬೆ. ಹೆಸರಿಟ್ಟವ್ರು ಯಾರು? ನಾನೇ. ಇನ್ನು ತಲೆನೇ ಅಲ್ಲ ಮಾರಯ್ಯ. ಅದು ಕೂಗ್ತಾ ಉಂಟು. ಉಡಲೆ ಉಂಟದು, ಉಡಲೆ ಉಂಟು. ಆ ಹುಡುಗ ನನಗೆ ಬಾಡಿಗೆ ಕೊಡದೆ ಹೋಗ್ಲೇಬೇಕಾದ್ರೆ ಅವನ್ ತಲೆಗೆ ಮೆಚ್ಚಬೇಕಲ್ಲ ಭಾಗವತ್ರೆ. ಈಗ ನೋಡಿ, ಒಂದು ನಾಯಿ ತರುವುದು ವಿಶೇಷ ಅಲ್ಲ, ತಂದ ನಾಯಿಗೆ ಹೆಸರಿಡುದು ವಿಶೇಷ. ನೋಡಿ, 5 ಗೊಂಬೆ ಅಂತ ಹೆಸರಿಟ್ಟಂತೆ. ಆಹಾ, ಅವನ್ ತಲೆಗೆ ಮೆಚ್ಚಲೇಬೇಕು ಭಾಗವತ್ರೆ, ಮೆಚ್ಚಲೇಬೇಕು. ಅವನ ತಲೆ ಮೆಚ್ಚಿ ಪಾರಿತೋಷ ಕೊಡುವ, ನಿನ್ ತಲೆಗೆ ಯಾವ್ದ್ರಲ್ಲಿ ಕೊಡುವ ಯೋಚನೆ ಮಾಡ್ತಾ. ಯಾಕೆ ಭಾಗವತ್ರೆ? ಎದುರಿಂದ ಎದುರೇ ಮಂಗ ಮಾಡ್ತಾ ಇದ್ರು, ಗೊತ್ತಾಗ್ಲಿಲ್ಲಲ್ಲ. ಮಂಗ ಆಗುವ 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 ಯಾರು ಮಂಗ ಅದಾರ? 5 ಗೊಂಬೆ ಅಂದ್ರೆ ಅರ್ಥ ಎಂತ? ಸುಳ್ಳರಿ ಅಂತ ಭಾಗವತ್ರೆ, ಅದೊಂದು ಸ್ವಲ್ಪ ಹೇಳಿದಮ್ಮ. 5 ಅಂದ್ರೆ ಪಂಚ. 5 ಅಂದ್ರೆ ಪಂಚ, ಹೌದು ಭಾಗವತ್ರೆ. ಗೊಂಬೆ ಅಂದ್ರೆ ಮೂರ್ತಿ. ಮೂರ್ತಿ. ನಾಯಿಗೆ ಪರ್ಯಾಯವಾಗಿ ನಿನ್ನ ಹೆಸರೆಂತ? ಪಂಚಮೂರ್ತಿ. 5 ಗೊಂಬೆ ಅಂದ್ರೆ ಎಂತ? ಪಂಚಮೂರ್ತಿ. ನಿನ್ನ ಹೆಸರು ಇಟ್ಟುಕೊಂಡು ನಿನ್ನಲ್ಲಿ 5 ಬಣ್ಣ ಹುಡುಕಿ ನಿನ್ನ ಹಿಂದ್ಗಡೆ ನಿಂತು 5 ಗೊಂಬೆ ಬಾ ಅಂತೇಳಿ ನಿನ್ನೆ ಕಲಿತು ಮಂಗನ ಮಾಡ್ತಾ ಇದ್ದ. ನಿನಗೆ ಗೊತ್ತಾಗ್ಲಿಲ್ಲ. ಇಜಿಯಲ್ಲಿ ಹೆಕ್ಕ ತಿಂಬುದು ಮಾರದ ಇದು ತಿಂದು ಅದಲ್ಲ ಈಗ ಸರ್. ಮತ್ತೆ ನಾನ ನಮ್ಮನೆ ಸುಮ್ಮನೆ ಭಾಗವತ್ರ ನಮ್ಮನೇಲಿ ಇದ್ಕೊಂಡು ನಾಯಿ ಸಾಕೊಂಡು ನಾಯಿಗೆ ನನ್ನ ಹೆಸರು ಇಟ್ಟಿದ್ದ, ಬಿಡ್ಲಿಕ್ಕಿಲ್ಲ. ಏನನ್ನು ಬೀಳದಲ್ಲಿರುವೆಯೋ
ಏನ್ ಮಾಡ್ಸತ್ತೆ ಹೇಳು. ಒಬ್ಬ ಸಾಯ್ತೀನಿ ಎಂತಾಯ್ತು ಒಬ್ಬೆ ಹಾಕುದಾ? ಹಾ. ಏನ್ ಮಾಡ್ಸತ್ತೆ? ಏನು? ನಾಯಿ ತಂದ್ಯಾ? ಹೌದು. ನಾಯಿ ಹೆಸರಿಟ್ಯಾ? ಇಟ್ಟೆ. ಏನ್ ಹೆಸರಿಟ್ಟೆ? 5 ಗೊಂಬೆ 5 ಗೊಂಬೆ ಅಂದ್ರೆ ಅರ್ಥ ಏನು? ಪಂಚಮೂರ್ತಿ ಯಾಕೆ ಹೀಗೆ ಮಾಡ್ಸತ್ತೆ ಹೇಳು. ಅಂತ ಹಾ. ನೀ ಎಂತ ತಿಳ್ಕೊಂಡ್ರಿ ನೀವು? ಹಾ? ನಿಮ್ಮ ಹೆಸರ ಹೌದು. ಪಂಚಮೂರ್ತಿ ಅಂದ್ರೆ ಏನು? ಹಾ. 5 ಗೊಂಬೆ ಅಂದ್ರೆ ಏನು? ಹಾ. 5 ಗೊಂಬೆ ಅಂದ್ರೆ ಏನು? ಹಾ. ಮತ್ತೆ ತಪ್ಪಿ ಅಂದ್ರೆ ಏನು? ಯಾಕೆ ಹೀಗೆ ಮಾಡ್ತಾ ಹೇಳು. ನಾಯಿ ಅಂದ್ರೆ ಏನು, ಕುನ್ನಿ ಅಂದ್ರೆ ಏನು ಹೇಳ ಹೇಳ. ನಾಯಿ ಅಂದ್ರೆ ಏನು, ಪುಣ್ಯ ಅಂದ್ರೆ ಏನು? ನಿನ್ನ ಕೈ ಕತ್ತರಿಸ್ತಾ ಮಗನೇ. ಹಾಗಲ್ಲ ಸ್ವಾಮಿ, ನಿಮಗೆ ತರಹ ಮಾಡ್ತಾ ಇದ್ದಾರೆ. ಹಾಳಾಗುತ್ತಲ್ಲ ಏನ್ ಸರಿ ಮಾಡ್ತಾ ಇದ್ದಾರೆ. ಏನ್ ಮಾಡುದು ಈಗ? ಯಾಕೆ ನೋಡು, ಆ ನಾಯಿ ಅಗತ್ಯ ಇಲ್ಲ. ಹಾ. ಎಲ್ಲಿಂದ ತಂದಿದ್ದೀಯೋ ಅಲ್ಲಿಗೆ ಹಾಗಲ್ಲ. ಹಾಗೆ ನಾಯಿ ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ. ಯಾಕೆ? ನಾಯಿ ಬಿಟ್ಟು ಬರ್ಬೇಕು ಅಂತ ಆದ್ರೆ ಒಂದು ಕತೆ ಉಂಟು, ಆ ಕತೆ ನೀವು ಕೇಳ್ಬೇಕು.